ಇನ್ನು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದಿದ್ದಂತ ಡಿನ್ನರ್ ಮೀಟಿಂಗ್ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗಿತ್ತು. ಆದರೆ ಅದೇ ಸಭೆಯಲ್ಲಿದ್ದಂತ ರಾಜಣ್ಣ ಇವತ್ತು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಲಿ ಅಂತ ಹೇಳಿರೋದು ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ಆಗ್ಲಿ, ಏನ್ ಸಂತೋಷ. ಹೈಕಮಾಂಡ್ ಅವರು ಅಪೇಕ್ಷೆ ಪಟ್ಟರೆ ಕಂಟಿನ್ಯೂ ಆಗ್ಲಿ, ನಮ್ದೇನು ಅದಕ್ಕೆ ವಿರೋಧ ಇಲ್ವಲ್ಲ. ಡಿಕೆ ಅಧ್ಯಕ್ಷರಾಗಿ ಮುಂದುವರಿಯಲಿ, ವಿರೋಧ ಇಲ್ಲ. ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದ ರಾಜಣ್ಣ. ಮೊನ್ನೆ ಸತೀಶ್ ಜಾರಕಿಹೊಳಿ ಮನೆ ಪವರ್ ಸೆಂಟರ್ ಆಗಿತ್ತು. ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆದ್ರು ನಾಯಕರು ಮಾತ್ರ ಗುಟ್ಟು ಬಿಟ್ಟುಕೊಡ್ತಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ರಾಜಣ್ಣ, ರಾಜಕೀಯವಾಗಿ ಚರ್ಚೆ ಆಗಿಲ್ಲ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರಿಲಿ, ನಮ್ಮ ವಿರೋಧ ಇಲ್ಲ ಅಂದಿರೋದು ಅಚ್ಚರಿ ಮೂಡಿಸಿದೆ. ಆದ್ರೆ ಇವ್ರ ಅಧ್ಯಕ್ಷತೆಲ್ಲ ಅಧಿಕಾರಕ್ಕೆ ಬಂದಿಲ್ವೇನ್ರಿ? ನಾನು ಹೇಳೋದು, ಇವ್ರಿಗೆ ಶಿವಕುಮಾರ್ ಇರೋವಾಗ್ಲೇ ಅಧಿಕಾರಕ್ಕೆ ಬಂದಿಲ್ವಾ? ಅವ್ರು ಅದನ್ನ ಸಾಬೀತು ಮಾಡಿಲ್ವಾ? ಮತ್ತೆ ಅವರು ಹಂಗಾರೆ ಸಂಘಟನೆ ಮಾಡಲ್ಲ. 28 ಆಗ್ಲಿ, ಏನ್ ಸಂತೋಷ. ಹೈಕಮಾಂಡ್ ಅವರು ಅಪೇಕ್ಷೆ ಪಟ್ಟು ಕಂಟಿನ್ಯೂ ಆಗ್ಲಿ, ನಮ್ದೇನು ಅದಕ್ಕೆ ವಿರೋಧ ಇಲ್ವಲ್ಲ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಲಿ, ಮುಖ್ಯಮಂತ್ರಿ ಬದಲಾವಣೆ ಆಗ್ಲಿ, ಮಂತ್ರಿಗಳು ಬದಲಾವಣೆ ಆಗ್ಲಿ, ಅಂತಿಮ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ ಅವರು. ಹೈಕಮಾಂಡ್ ಅವರು ಏನ್ ಸೂಚನೆ ಕೊಡ್ತಾರೆ, ಏನ್ ತೀರ್ಮಾನ ತಗೊಳ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ಬೇಕು ಅಂತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಡೆಯೋರೇ ಎಲ್ಲರೂ ಕೂಡ. ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಏನಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅವತ್ತು ಕ್ಯಾಬಿನೆಟ್ ಇತ್ತು, ಕ್ಯಾಬಿನೆಟ್ ಇದ್ದಾಗ ಎಲ್ರಿ ಊಟ ಹಾಕ್ಲಿಲ್ಲ ಅಂತ ಹೇಳಿ ಅವ್ರು ಸತೀಶ್ ಅವರಿಗೆ ರೇಗಿಸಿದ್ರು. ಆಮೇಲೆ ಇವತ್ತೇ ಸೇರೋಣ ಊಟಕ್ಕೆ ಅಂದ್ರು. ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸಚಿವ ಡಿ ಸುಧಾಕರ್ ಹೇಳಿದ್ರೆ, ಸಂಪುಟ ಪುನರ್ರಚನೆ ಆಗ್ಬೇಕು ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ, ನಾನೂ ಆಕಾಂಕ್ಷಿ ಅಂತ ಟವಲ್ ಹಾಕಿದ್ದಾರೆ. ಪುನರ್ರಚನೆ ಬಗ್ಗೆ ನನಗೆ ಗೊತ್ತಿಲ್ಲ. ಇದು ಎಐಸಿಸಿ ಅಧ್ಯಕ್ಷರು, ಸನ್ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ಸಚಿವ ಸಂಪುಟ ಪುನರ್ಘಟನೆ ಆಗೋದಕ್ಕೆ ಇದು ಸೂಕ್ತ ಕಾಲ ಅಂಥೇಳಿ ಅವರು ಹೇಳಿದ್ದಾರೆ ಅಂತ ಭಾವಿಸಿದ್ದೇವೆ. ಆಗ್ಬೋದು, ಯಾವುದೇ ಹಂತದಲ್ಲಿ ಆಗ್ಬೋದು. ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಕೂಡ ಇರ್ತದೆ. ನಾನು ಕೂಡ ಒಬ್ಬ ಆಕಾಂಕ್ಷಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಅದು ನಿರ್ಧಾರ ಹೈಕಮಾಂಡ್ದು. ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತದೆ ಅದಕ್ಕೆ ನಾವು ತಲೆಬಾಗ್ತೀವಿ. 6 ತಿಂಗಳಲ್ಲಿ ಡಿಕೆ ಸಿಎಂ ಆಗ್ತಾರೆ ಅಂತ ಡಿನ್ನರ್ ಮೀಟಿಂಗ್ ನಲ್ಲಿ ಏನೂ ನಡೆದಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ತಾರೆ ಅಂತಾನೆ ಡಿನ್ನರ್ ಮೀಟಿಂಗ್ ಸೇರಿದ್ದಾರೆ. ಇನ್ನು 6 ತಿಂಗಳಲ್ಲಿ ಡಿಕೆ ಸಿಎಂ ಆಗೋ ಸ್ಥಿತಿ ಇದೆ ಅಂತ ಸಂಸದ ಸುಧಾಕರ್ ಹೇಳಿದ್ದಾರೆ. 35 ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ? ಬಿಜೆಪಿಯಲ್ಲಿ ಮಾಡಿದ್ವಾ? ನ್ಯೂ ಇಯರ್ ಪಾರ್ಟಿ. ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲಿ ಯಾರು ಮಾಡಿದ್ರಪ್ಪ? ಇನ್ನು ಡೆಪ್ಟಿ ಸಿಎಂ ಆಗುವಂಥ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ. ಇನ್ನೇನು ಹತ್ರ ಇನ್ನೊಂದು 6 ತಿಂಗಳಲ್ಲಿ ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ. ನಮ್ಮಲ್ಲಿ ಬದಲಾವಣೆ ಇಲ್ಲ ಅಂತ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ. ಆದ್ರೆ ಎಲ್ಲವೂ ಸರಿ ಇಲ್ಲ, ಕಾಂಗ್ರೆಸ್ನಲ್ಲೂ ಆಂತರಿಕ ಕಚ್ಚಾಟ ಇದೆ ಅನ್ನೋದನ್ನ ಜೀವಂತವಾಗಿಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.